ಕುಡಿಯೋ ನೀರು ಶುದ್ಧವೋ ಅಶುದ್ಧವೋ? ಕರ್ನಾಟಕದ ಜೀವಜಲ ಆಗ್ತಾ ಇದೆಯಾ ಹಾಲಾಹಲ? ಕುಡಿಯುವ ನೀರಿನ ರಿಯಾಲಿಟಿ ಚೆಕ್. ನ್ಯೂಸ್ 18 ಸಾಮಾಜಿಕ ಕಳಕಳಿ. ಜೀವಜಲವೋ ವಿಷಜಲವೋ? ನ್ಯೂಸ್ 18 ಮೆಗಾ ಕವರೇಜ್. ರಾಜ್ಯದ ಜನರೇ, ನೀವು ಕುಡಿತಾ ಇರುವ ನೀರು ಸೇಫಾ? ಶುದ್ಧವಾಗಿದೆಯಾ? ನೀವು ಸೇವಿಸ್ತಾ ಇರುವಂತಹ ನೀರು ಕಲ್ಮಶವಾಗಿಲ್ವಾ? ಕಲುಷಿತ ಆಗಿಲ್ವಾ? ಕರ್ನಾಟಕದ ಜೀವಜಲ ಆಗ್ತಾ ಇದೆಯಾ ಹಾಲಾಹಲ ಅನ್ನುವ ಪ್ರಶ್ನೆ ಈಗ ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅನೇಕ ಕಡೆಗಳಲ್ಲಿ ಅಶುದ್ಧ ನೀರೇ ಸಿಗ್ತಾ ಇದೆ. ಕುಡಿಯುವ ನೀರು ಶುದ್ಧ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕುಡಿಯುವ ನೀರಿನ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾರೆ. ಬಿಸಿಲ ಬೇಗೆ, ಈ ಬಿಸಿಲಿನ ಸಂದರ್ಭದಲ್ಲಿ ಎಲ್ಲಾದ್ರೂ ಹೋಗಿ ನೀರು ಕುಡಿಯೋಣ ಅಂತ ಅನ್ಸುತ್ತೆ. ಅಂತಹ ಸಂದರ್ಭದಲ್ಲಿ ನೀರು ಚೆನ್ನಾಗಿದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ನಮ್ಮಲ್ಲಿ ಮೂಡಬೇಕು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಿಮ್ಮ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಕುಡಿಯುವ ನೀರಿನ ಟೆಸ್ಟ್ನ ವರದಿಯಲ್ಲಿ ಏನಿದೆ? ಮೈಸೂರಿನ ಕೆ ಸಾಲುಂಡಿಯಲ್ಲಿ ಶುದ್ಧ ನೀರು ಪೂರೈಕೆ. ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಶುದ್ಧ ನೀರು ಸಪ್ಲೈ ಆಗ್ತಾ ಇರೋದು ಕಂಡು ಬಂದಿದೆ. ಲ್ಯಾಬ್ ರಿಪೋರ್ಟ್ ನೋಡಿ ಜನ ಖುಷಿಯಾಗಿದ್ದಾರೆ. ಇಂತಹ ಸ್ಟೋರಿ ಬಂದ್ರೆ ಅಥವಾ ಈ ರೀತಿಯಾಗಿ ಶುದ್ಧ ಕುಡಿಯುವ ನೀರೇ ಇದೆ ಅಂತ ಹೇಳಿದ್ರೆ ನಮಗೂ ಕೂಡ ಅಷ್ಟೇ ಖುಷಿ. ಆದ್ರೆ ನಾವು ಈ ರಿಯಾಲಿಟಿ ಚೆಕ್ ಮಾಡ್ತಾ ಇರೋದು ಜನರ ಆರೋಗ್ಯದ ದೃಷ್ಟಿಯಿಂದ, ಜನರ ಬಗ್ಗೆ ಇರುವಂತಹ ಕಳಕಳಿಯ ಹಿನ್ನೆಲೆಯಲ್ಲಿ ನಾವು ಕುಡಿತಾ ಇರುವ ನೀರು ಶುದ್ಧ ಇದೆಯಾ ಇಲ್ವಾ ಅನ್ನುವಂತಹ ಆತಂಕ ನಮಗೆ ಇದೆ. ಯಾಕಂದ್ರೆ ಅದರಿಂದ ನೂರಾರು ಅಪಾಯಗಳು, ಆರೋಗ್ಯದ ಮೇಲೆ ಸಮಸ್ಯೆ. ಇದೇ ಕಾರಣಕ್ಕಾಗಿ ಮೈಸೂರಲ್ಲೂ ಕೂಡ ನಿಮ್ಮ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಕೆ ಸಾಲುಂಡಿಯಲ್ಲಿ ಶುದ್ಧ ನೀರು ಪೂರೈಕೆ ಆಗ್ತಾ ಇದೆ ಅನ್ನುವುದು ಲ್ಯಾಬ್ ರಿಪೋರ್ಟ್ನಿಂದ ಗೊತ್ತಾಗಿದೆ. ಒಂದೇ ಬೋರ್ಗೆ ಅಡ್ಜಸ್ಟ್ ಆಯ್ತಾ ಇಲ್ಲ. ಮೆಡಿಸಿನ್ ಮಾತ್ರ ತಗೋಬೇಕು ಅಂಗಡಿಗೆ ಹೋಗಿ. ಇವ್ರು ಎಲ್ಲ ಬರ್ತೈತೆ ಮತ್ತೆ ಪ್ರಾಬ್ಲಮ್ ಆಯ್ತೈತೆ. ಮೊದಲು ಒಂದು ಹುಡುಗ ತೀರೋಗವನೆ, ಇವಾಗಲೂ ಆ ಥರ ಆಗ್ಬೋದು ಅಂತ ಮುನ್ಸೂಚನೆ. ಇದು ಮೈಸೂರು ಜಿಲ್ಲೆಯ ಕೆ ಸಾಲುಂಡಿ ಗ್ರಾಮ. ಚಾಮುಂಡೇಶ್ವರಿ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಈ ಗ್ರಾಮದಲ್ಲಿ ಈ ಹಿಂದೆ ಕಲುಷಿತ ನೀರು ಸೇವಿಸಿ ಕನಕರಾಜು ಎಂಬ ಯುವಕ ಮೃತಪಟ್ಟಿದ್ದ. ಅಂದಿನಿಂದ ಇಂದಿನವರೆಗೆ ಈ ಗ್ರಾಮದಲ್ಲಿ ಕುಡಿಯುವ ನೀರೆಂದರೆ ಜನ ಭಯ ಬೀಳುತ್ತಿದ್ದಾರೆ. ಹೀಗಾಗಿ ಜನರ ಭಯ ಓಡಿಸಲು ಖುದ್ದು ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ನಾನೀಗ ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕಿನ ಕೆ ಸಾಲುಂಡಿ ಗ್ರಾಮದಲ್ಲಿದ್ದೇನೆ. ಇಲ್ಲಿಗೆ ಸರಬರಾಜು ಆಗ್ತಾ ಇರುವಂತಹ ಬೋರ್ವೆಲ್ ನೀರು ಕುಡಿಯೋಕ್ಕೆ ಎಷ್ಟು ಪ್ಯೂರಿಟಿಯಿಂದ ಕೂಡಿದೆ, ಜನರು ಎಷ್ಟು ಶುದ್ಧವಾದ ನೀರನ್ನು ಕುಡಿತಾ ಇದ್ದಾರೆ. ಹೇಳಿ ಕೇಳಿ ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರ ಮೈಸೂರು. ಆ ಹಿನ್ನೆಲೆಯಲ್ಲಿ ಶುದ್ಧ ಕುಡಿಯುವ ನೀರನ್ನ ಎಷ್ಟು ಜನ ಕುಡಿತಾ ಇದ್ದಾರೆ, ಆ ಶುದ್ಧ ಕುಡಿಯುವ ನೀರಿನ ಆ ಪ್ಯೂರಿಟಿ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದನ್ನ ಇಲ್ಲಿನ ಸ್ಥಳೀಯ ಜನರೊಟ್ಟಿಗೆ ಕೂಡ ಪರೀಕ್ಷೆಯನ್ನ ನಾವು ಮಾಡ್ತೇವೆ. ಕೆ ಸಾಲುಂಡಿ ಗ್ರಾಮಕ್ಕೆ ಬಂದ ನ್ಯೂಸ್ 18 ಜನರ ಬಳಿ ತೆರಳಿ ನೀರಿನ ಸಮಸ್ಯೆ ಬಗ್ಗೆ ಮಾಹಿತಿ ಕಲೆ ಹಾಕಿತು. ಈ ವೇಳೆ ಗ್ರಾಮಸ್ಥರು ನೀರಿನ ಸಮಸ್ಯೆ ಹಾಗೂ ನೀರಿನಿಂದ ಬರ್ತಿರುವ ಕಾಯಿಲೆಗಳ ಬಗ್ಗೆ ಹೇಳ್ಕೊಂಡ್ರು. ನೆಗಡಿ ಕೆಮ್ಮಲಾಗೋದು, ಮಧ್ಯ ಜ್ವರ ಬರೋದು, ಜನಗಳಿಗೆ ಮಧ್ಯ ಬೇದಿನೂ ಆಯ್ತಾ ಇರೋದು. ನಮ್ ನೀರು ಚೆನ್ನಾಗಿರ್ಬೇಕು. ಒಂದೇ ಬೋರ್ ನೀರು ಅಡ್ಜಸ್ಟ್ ಆಯ್ತಾ ಇಲ್ಲ. ಅದೇ ಬರ್ತಾ ಇರುತ್ತೆ. ಮೆಡಿಸಿನ್ ಮಾತ್ರ ತಗೋಬೇಕು ಅಂಗಡಿಗೆ ಹೋಗಿ. ಇವ್ರು ನೋವು ಎಲ್ಲ ಬರ್ತಾ ಇರುತ್ತೆ. ಒಟ್ಟಾರೆ ಅವ್ನು ಬುಡ ಗಂಟ ಕಾದು ಬಿಸಿನೀರ ಕಾಯಿಸ್ಕೊಂಡು ಕುಡಿತಾ ಇರ್ಬೇಕು. ಮೂಜಿರ್ಕೊಂಡೆ ಬಿಡ್ತಾನೆ. ಕಾಯಿಸ್ಕೊಂಡು ಕುಡಿತೀವಿ. ವಾಟರ್ ಡೈಲಿ ಬಿಟ್ರೆ ಚೆನ್ನಾಗಿರ್ತದೆ. ಮತ್ತೆ ನೀರು ಕುಡಿಯೋದ್ರಿಂದನೇ ಇವಾಗ ಎಲ್ಲ ಹುಷಾರ್ ತಪ್ತಾ ಇರೋದು. ಎಲ್ಲ ತಲೆನೋವು, ನೆಗಡಿ, ಜ್ವರ ಮತ್ತೆ ಪ್ರಾಬ್ಲಮ್ ಆಯ್ತೈತೆ. ಮೊದಲು ಒಂದು ಹುಡುಗ ತೀರೋಗವನೆ, ಇವಾಗಲೂ ಆ ಥರ ಆಗ್ಬೋದು ಅಂತ ಮುನ್ಸೂಚನೆ. ಗ್ರಾಮಸ್ಥರಿಂದ ನೀರಿನ ಬಗ್ಗೆ ಮಾಹಿತಿ ಪಡೆದ ನ್ಯೂಸ್ 18 ಖುದ್ದಾಗಿ ನೀರಿನ ಕ್ವಾಲಿಟಿ ಚೆಕ್ ಮಾಡಲು ಅಖಾಡಕ್ಕಿಳಿತು. ಬಾಟಲ್ನಲ್ಲಿ ನೀರನ್ನು ಸಂಗ್ರಹಿಸಿತು. ಕೆ ಸಾಲುಂಡಿ ಗ್ರಾಮದಲ್ಲಿ ಸಂಗ್ರಹಿಸಿದ ನೀರಿನ ಅಸಲಿಯತ್ತು ತಿಳಿಯಲು ನ್ಯೂಸ್ 18 ಮುಂದಾಯಿತು. ಹೀಗಾಗಿ ಬಾಟಲ್ನಲ್ಲಿ ಸಂಗ್ರಹಿಸಿದ ನೀರನ್ನ ಜಿಲ್ಲಾ ಪಂಚಾಯತ್ನ ಶುದ್ಧ ಕುಡಿಯುವ ನೀರಿನ ಘಟಕದ ಲ್ಯಾಬ್ಗೆ ನೀಡಿತು. ಗ್ರಾಮಸ್ಥರ ಮುಂದೆ ತೆಗೆದುಕೊಂಡು ಬಂದಂತಹ ಬಾಟಲ್ ಏನಿದೆ ಅದನ್ನು ನಾನು ನೇರವಾಗಿ ಮೈಸೂರಿನ ಜಿಲ್ಲಾ ಮಟ್ಟದ ಕುಡಿಯುವ ನೀರಿನ ಗುಣಮಟ್ಟ ಪರೀಕ್ಷಾ ಪ್ರಯೋಗಾಲಯಕ್ಕೆ ಈಗ ಕೊಡ್ತಾ ಇದ್ದೀನಿ. ಇದನ್ನು ಅಲ್ಲಿ
ಅಲ್ಲಿ ರಿಪೋರ್ಟ್ ಬಂದ ಬಳಿಕ ಈ ಕುಡಿಯೋ ನೀರಿನ ಶುದ್ಧತೆ ಎಷ್ಟಿದೆ, ಇದರ ಪ್ಯೂರಿಟಿ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಕೇಸಾಲುಂಡಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು. ನ್ಯೂಸ್ 18 ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಯಲು. ಸದ್ಯ ಕೇಸಾಲುಂಡಿ ಗ್ರಾಮದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸರ್ಕಾರ ಈ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಸಪ್ಲೈ ಮಾಡುತ್ತಿದೆ. ಇದು ಲ್ಯಾಬ್ ವರದಿಯಲ್ಲಿ ಬಹಿರಂಗವಾಗಿದೆ. ನೀರು ಸ್ವಲ್ಪ ಗಡುಸಾಗಿದ್ದು ಫಿಲ್ಟರ್ ಹಾಕಿ ಕುಡಿದ್ರೆ ಕುಡಿಯಲು ಯೋಗ್ಯ ಅಂತ ರಿಪೋರ್ಟ್ನಲ್ಲಿ ಬಹಿರಂಗವಾಗಿದೆ. ನೀರು ಕುಡಿಯಲು ಯೋಗ್ಯವಾಗಿದೆ ಮತ್ತೆ ಪರ್ಮಿಸಿಬಲ್ ರೇಂಜಲ್ಲಿ ಬಂದಿರೋದ್ರಿಂದ ಹಾರ್ಡ್ನೆಸ್ ಇರೋದ್ರಿಂದ ಅದನ್ನು ಕಾಯಿಸಿ ಆರಿಸಿ ಕುಡಿಬೇಕು ಅಂತ ಹೇಳಿ. TDS ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ 500 to 2000 ಒಳಗೆ ಬರಬೇಕು. ಅದು 1100 ರೇಂಜಲ್ಲಿ ಬಂದಿರೋದ್ರಿಂದ ಅಕ್ಸೆಪ್ಟಬಲ್ ರೇಂಜಲ್ಲಿ ಇಲ್ಲ. ಪರ್ಮಿಸಿಬಲ್ ಅಲ್ಲಿ ಇರೋದ್ರಿಂದ ನೀರನ್ನ ಕಾಯಿಸಿ ಆರಿಸಿ ಕುಡಿಬೇಕು. ಬೇರೆ ಯಾವುದೇ ಪ್ಯಾರಾಮೀಟರ್ ಫ್ಲೂರೈಡ್ ಆಗಿರ್ಬೋದು, ನೈಟ್ರೇಟ್ ಆಗಿರ್ಬೋದು, ಯಾವುದು ಲಿಮಿಟ್ಗಿಂತ ಜಾಸ್ತಿ ಬಂದಿಲ್ಲ. ಒಟ್ನಲ್ಲಿ ಕಲುಷಿತ ನೀರು ಸೇವಿಸಿ ಯುವಕ ಮೃತಪಟ್ಟ ನಂತರ ಕೇಸಾಲುಂಡಿ ಗ್ರಾಮಕ್ಕೆ ಶುದ್ಧ ನೀರು ಪೂರೈಕೆ ಆಗ್ತಿದೆ. ಹೀಗಾಗಿ ಗ್ರಾಮಸ್ಥರು ಸದ್ಯ ನಿರಾಳರಾಗಿದ್ದಾರೆ. ಆನಂದ್, ನ್ಯೂಸ್ 18, ಮೈಸೂರು.